ಎವ್ರಿ ಬೇಜಾರಾಗ್ಬಿಡ್ತು. ಕೇಳಿಸಲ್ಲ ಅನ್ಸುತ್ತೆ ನಿಮಗೆ. ಅಲ್ಲಿ ತೋರಿಸ್ಬೇಕು ನೀನು ಹೆಂಗೆ ಮಾಡೋದ ಶೋ ಬಳೆ ಶಾಸ್ತ್ರ. ನನ್ನ ಒಲವಿನ ಬಣ್ಣ ನಕ್ಕರೆ ಹಸಿರು ಉಲ್ಲಾಸದ ಉಸಿರು. ಫೈನಲಿ ನಮ್ದು ಚಪ್ರ ಎಲ್ಲ ರೆಡಿಯಾಗಿ ಬಾಳೆ ಕಂಬ ಕೂಡ ಕಟ್ಟಿದೀವಿ ಗೈಸ್. ಯಾವ್ದೇ ಮದ್ವೆ ಚಪ್ರಕ್ಕೆ ಕೊರೋನಾ ಮಾಡ್ಬೇಕಿದ್ರೆ ಇವನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಊಟ ಮುಂಜಿ ಮಾಡೋದೇನಾರು ಇದ್ರೆ ಇವನ್ನೇ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಯೂಟ್ಯೂಬರ್ ಅಕ್ಕ ಇಲ್ಲೇ ಅವ್ರೆ, ಒಂದು ಹಾಯ್ ಮಾಡಿಬಿಡ್ರಿ. ಅವ್ರದ್ದೇ ಮಾಡ್ರಿ. ಹಾಯ್ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ರಾತ್ರಿ ಬಂದಿದ್ನಲ್ಲ, ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಂದು ಸುಸ್ತಾಗಿದೆ ಅಂತ ಮಲಗಿದ್ದೆ. ಸೊ ನೋಡಿ ಬೆಳಗ್ಗೆನೇ ಎಳ್ನೀರು ಕುಡಿಯೋಣ ಬನ್ನಿ. ಅಮ್ಮಂಗೆ ಆಲ್ರೆಡಿ ಒಂದು ಎಳ್ನೀರು ಕೆತ್ಕೊಟ್ಟಿದ್ದೀನಿ. ಸೊ ಇವಾಗ ನಾನು ಎಳ್ನೀರು ಕುಡಿಬೇಕು. ನೋಡಿ ನಮ್ಮಮ್ಮ ಬೆಂಕಿ ಹಚ್ಚಿದ್ದಾರೆ. ಸೊ ಬನ್ನಿ ಇವಾಗ ಒಳ್ಳೆ ಎಳ್ನೀರು ಕುಡಿಯೋಣ. ನೋಡಿ ಇಲ್ಲಿ ಒಂದು ನಲ್ಲಿ ಗಿಡ, ಕೈ ಬೇವು. ಮೊನ್ನೆ ಇಲ್ಲೆಲ್ಲ ಇದು ನಟ್ಟಿದ್ದೆ ಗೈಸ್, ಏನಂತ ಅಂದರೆ ಎಲೆ ಬಳ್ಳಿ, ಬಟ್ ಎಲ್ಲ ಸತ್ತೋಗ್ಬಿಟ್ಟಿದ್ದಾವೆ. ನಾನು ಕರೆಕ್ಟಾಗಿ ನೆಟ್ಟಿಲ್ಲ. ಸೊ ನೋಡಿ ಇದು ಗಂಜಲ ಸಖತ್ತಾಗಿರುತ್ತೆ ಇದನ್ನು ತಿನ್ನೋಕ್ಕೆ. ಹಂಗೆ ತಗೊಂಡು ಹಂಗೆ ಬಿಸಾಕೋದು. ಬನ್ನಿ ಗಾಯ್ಸ್, ಎಳ್ನೀರು ಮತ್ತೊಂದು ಕುಡಿಯೋಣ. ಇದೆಲ್ಲ ಆಲ್ಮೋಸ್ಟ್ ಕಾಯಾಗೋಗ್ಬಿಟ್ಟಿದೆ ಗೈಸ್, ಕಾಯಾಗೋಗ್ಬಿಟ್ಟಿದೆ ಗೈಸ್. ಬನ್ನಿ ಇವಾಗ ಎಳ್ನೀರೆಲ್ಲ ಕುಡ್ದಾಯ್ತು. ನೆಕ್ಸ್ಟ್ ನಾನು ನಮ್ಮ ಫ್ರೆಂಡಿನ ಮನೇಲಿ ಇವತ್ತು ಕೆಲಸ ಇದಾವೆ, ನಾಳೆ ಮದುವೆ ಇದೆಯಲ್ಲ ಅದಕ್ಕೋಸ್ಕರ. ಆಮೇಲೆ ಗದ್ದೆ ಹೋಗ್ಬೇಕು, ಗದ್ದೆ ಹೋಗಿ ಕೆಲಸ ಎಲ್ಲ ಇದಾವೆ. ಹೂವು ನೋಡಿ ಮಲ್ಲಿಗೆ ಬಳ್ಳಿ ಗೈಸ್. ಬೆಳಗ್ಗೆನೆ ಬೇಗ ಹೋಗಿ ಗದ್ದೆಯಲ್ಲಿ ಸ್ವಲ್ಪ ಮಣ್ಣನ್ನೆಲ್ಲ ಕೊಚ್ಚಿದೆ. ಇವತ್ತು ಅಡಿಕೆ ಕೊಟ್ಟೆ ತುಂಬಬೇಕು ಅಂತ ಹೇಳಿ. ಸೊ ಆಮೇಲೆ ನಮ್ಮ ಅಪ್ಪ ಬಂದು ಅಷ್ಟೊಂದು ಮಣ್ಣು ಯಾಕೆ ಕೊಚ್ಚಿದ್ಯಾ ಅಂತ ಅಂದ್ರೆ, ನೋಡಿ ಇಲ್ಲಿ ಕೈಯಲ್ಲಿ ಫುಲ್ಲು ಗುಳ್ಳೆ ಬರೋಷ್ಟು ಕೊಚ್ಚಿದ್ದೀನಿ. ಸೊ ತೋರಿಸ್ತೀನಿ ಬನ್ನಿ ಯಾವ ರೀತಿ ಕೊಚ್ಚಿದ್ದೀನಿ ಅಂತ ಹೇಳಿ. ಅದು ಎಂಟು ಇತ್ತು ಉಂಡುಂಡೆ. ಅದನ್ನೆಲ್ಲ ಎರಡೆರಡು ಸಲ ಕೊಚ್ಚಿ ಪೂರ್ತಿ ಪುಡಿ ಮಾಡಾದ್ಮೇಲೆ ಇಷ್ಟೊಂದು ಮಣ್ಣು ಬೇಡ ಅಂತ ಅಂದ್ಬಿಟ್ರು ಗೈಸ್. ಎವ್ರಿ ಬೇಜಾರಾಗ್ಬಿಡ್ತು. ಇವತ್ತು ನಮ್ದೇನ್ ಕೆಲಸ ಅಂತ ಅಂದ್ರೆ, ನಮ್ಮ ಚೇತನ್ ಇದಾರಲ್ಲ ಅವ್ರ ಅಕ್ಕರ್ದು ಮನೆ, ಅವ್ರ ಅಕ್ಕಂದು ಇವತ್ತು ಅರ್ಶಿಣ ಎಣ್ಣೆ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು. ಆಮೇಲೆ ನಮ್ಮ ಮನೇಲಿ ಅಡಿಕೆ ಕೊಟ್ಟೆ ತುಂಬಕ್ ಬರ್ತಾರೆ. ಸೊ ಅಡಿಕೆ ಕೊಟ್ಟೆ ತುಂಬೋದು ಯಾವ ರೀತಿ ಇರುತ್ತೆ, ಹೇಗ್ ತುಂಬ್ತಾರೆ ಎಲ್ಲ ತೋರಿಸ್ತೀನಿ ಬನ್ನಿ ನಿಮಗೂ. ಕೃಷಿ ಹೊಂಡ ತೆಗ್ಸಿದ್ವಲ್ಲ, ಇದಕ್ಕೆ ಮೋಟರ್ ಹಾಕಿದೀವಿ ಗೈಸ್. ಇವಾಗ ಒಂದು 25 ಜೆಟ್, ಅವಾಗ ಈ ಬೋರ್ ಮೋಟರ್ ಅವೆಲ್ಲ ಇದ್ವಲ್ಲ, ಅವು ಒಂದು 12 ಜೆಟ್ ಹೊಡಿಯೋದು. ಇವಾಗ ಇಲ್ಲೇ ಮೋಟರ್ ಹಾಕಿರೋದ್ರಿಂದ ಒಂದು 25 ರಿಂದ 30 ಜೆಟ್ ಹೊಡಿತಾವಂತೆ. ಸೊ ನೋಡಿ ಎಷ್ಟು ಹಳ ಬೀಳುತ್ತೆ ತೋಟದಲ್ಲಿ. ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕು, ಕಳೆ ಔಷಧಿ ಹೊಡೆದೋಗ್ಬೇಕು ಗೈಸ್, ಕಳೆ ಔಷಧಿ. ಗೈಸ್ ಏನು ಗೊತ್ತಾ, ನನಗೆ ವಿಡಿಯೋ ಮಾಡ್ಬೇಕಂತ ಆಸೆ. ಇಲ್ಲಿ ನೋಡಿದ್ರೆ ಹೆವಿ ಕೆಲಸ ಇದೆ. ವಿಡಿಯೋ ಮಾಡೋಕೆ ಯಾರು ಒಬ್ರು ಇದ್ದಿದ್ರೆ ಚೆನ್ನಾಗಿರೋದು. ಒಳ್ಳೆ ಕೊಟ್ಟೆ ತುಂಬ್ತಿದ್ವಿ. ಅಡಿಕೆ ಗಿಡ ನಡೋದು ಯಾವ ರೀತಿ, ಆಮೇಲೆ ಅಡಿಕೆ ಗಿಡ ನಡಕ್ಕೆ ಯಾವ ರೀತಿ ಹೆಂಗ್ ಮಾಡ್ತಾರೆ ಅಂತ ಎಲ್ಲ ತೋರಿಸ್ಬೇಕಂತ ಆಸೆ ಇತ್ತು. ಬಟ್ ನಮ್ಮ ಅಪ್ಪನೂ ಎಲ್ಲ ಹೊರಗಡೆ ಹೋಗ್ಬೇಕಾಗಿದ್ರಿಂದ ನಾನೇ ಕೆಲಸ ಮಾಡಬೇಕಾಗಿದೆ ಗಾಯ್ಸ್, ನಾನೇ ಕೆಲಸ ಮಾಡಬೇಕಾಗಿದೆ. ಸೊ ಅವಾಗ ವಿಡಿಯೋ ಮಾಡ್ತೀನಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಅಡಿಕೆ ಗಿಡ ಇದಾವೆ. ಸೊ ಇದನ್ನ ಕಿತ್ಕೊಂಡು ಬುಟ್ಟಿಗೆ ಹಾಕೋಬೇಕು. ಆಲ್ರೆಡಿ ಕಿತ್ತಿದ್ದೀವಿ ನೋಡಿ. ಇದೇ ಗಿಡನ, ಅಡಿಕೆ ಗಿಡ ನಡಬೇಕು. ಬನ್ನಿ ಕೀಳೋಣ ಒಂದೊಂದೇ. ಈ ಥರ ಕೈ ಅಡಿ ಹಾಕಿ ಕೀಳ್ಬೇಕು ಗೈಸ್. ಯಾಕಂದರೆ ಬೇರ್ ಇರುತ್ತಲ್ವ, ಸೈಡಿಂದ ಕೀಳ್ತಾ ಹೋಗ್ಬೇಕು. ಬೇರ್ ಹೋಯ್ತು ಅಂತ ಅಂದರೆ ಅಡಿಕೆ ಗಿಡ ಬರಲ್ಲ. ಸೊ ಈ ರೀತಿ ಕೀಳ್ಬೇಕು ನೋಡಿ. ಬನ್ನಿ ಕೀಳೋಣ ಒಂದೊಂದೇ. ಸೊ ಗೈಸ್ ಇದಿದೆಯಲ್ವಾ, ಇದು ಒಂದು ಅಡಿಕೆ ಗಿಡ ಒಂದು 30 ರಿಂದ 40 ವರ್ಷ ಆಗಿರ್ಬೇಕು ಪಾತಿ ಮಾಡ್ಬೇಕಂದ್ರೆ. ಅಡಿಕೆ ಕೊಟ್ಟೆ ತುಂಬ್ತಾ ಇದ್ವಿ. ಇವಾಗ ಟ್ಯಾಕ್ಟ್ರಿ ತಗೊಂಡು ಬಾಡಿಗೆ ಹೋಗ್ತಾ ಇದ್ದೀನಿ ದರ್ಗ್ ತುಂಬಕ್ಕೆ. ದರ್ಗು ತುಂಬ್ತಾ ಇದ್ವಿ. ಇವಾಗ ಟ್ಯಾಕ್ಟ್ರಿ ತಗೊಂಡು ಬಾಡಿಗೆ ಹೋಗ್ತಾ ಇದ್ದೀನಿ ದರ್ಗ್ ತುಂಬಕ್ಕೆ. ದರ್ಗು ಇವಾಗ ನಮ್ಮ ಚಿಕ್ಕಪ್ಪ ಬರ್ತೆ, ದರ್ಗ್ ತುಂಬಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನೋಡಿ ನಮ್ಮ ಕಾಡು ಹೆಂಗಿದೆ, ಫುಲ್ಲು ಹಸಿರಾಗ್ಬಿಟ್ಟಿದೆ ಗೈಸ್, ಮಳೆ ಬಂದು ಗೈಸ್. ಕಾಡು ಒಳಗಡೆ ಎಂಟರ್ ಆಗಿದೆ ನೋಡಿ. ಟ್ಯಾಕ್ಟ್ರಿ ಬಿಟ್ಟು ಬಂದೆ. ಇವಾಗ ಅಡಿಕೆ ಪಾತಿ ಮಾಡಿದ್ವಲ್ಲ, ಅದನ್ನ ಜೋಡಿಸಿದ್ದೀನಿ. ಅದನ್ನ ವಿಡಿಯೋ ಮಾಡಿರಲಿಲ್ಲ. ಸೊ ಜೋಡಿಸಿರೋದಕ್ಕೆ ನೀರು ಹಾಕೋಣ ಬನ್ನಿ. ಏನ್ರಿ ಮೀಡಿಯಾ ಗುಳ್ಳೆ ಆಗ್ಬಿಟ್ಟಿದನೋ. ಆಗ್ಲಿ ಬಿಡು, ಸಮ್ಮ ಬ್ಯಾಟಿಂಗ್ ಅನ್ಸುತ್ತೆ ಮನೇಲಿ. ವಿಡಿಯೋ ಮಾಡ್ತಿದ್ದೆ ಕರೆಕ್ಟಾಗಿ ಗೈಸ್. ಚಪ್ರ ಹಾಕೋಣ ಅಂತ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಬಂತಾನೆ ಜ್ಯೂಸ್ ಕುಡಿತಾ ಇದ್ದಾನೆ. ನಾಯಿ ಈ ಥರ ಸುತ್ತಾನೆ ಆ ಕಡೆಯಿಂದ ಈ ಕಡೆ ಕೆಲಸ ಮಾಡೋ ಅಂದರೆ. ನೋಡಿ ಗೈಸ್, ಹಳ್ಳಿ ಕಡೆ ಈ ರೀತಿ ಚಪ್ರ ಹಾಕ್ತಾರೆ. ಸೊ ಅಲ್ಲಿ ಬಳೆ ಶಾಸ್ತ್ರ ಮಾಡ್ತಿದ್ದಾರೆ. ಬಳೆದೆಲ್ಲ ಆಮೇಲೆ ವಿಡಿಯೋ ಮಾಡೋಣ. ನಾನಾದ್ರೂ ಬೆಳಗ್ಗೆಯಿಂದ ಬಂದೇ ಜ್ಯೂಸ್ ಕುಡಿತಿದ್ದಲ್ಲ, ನೀನೆಂತ ನಾಚಿಕೆ ಹೇಳ್ದ ನೋಡು. ನಾವು ನೆಂಟ್ರು ಕಣ, ನೀನು ನೆಂಟ್ರಲ್ಲ. ನಾಚಿಕೆ ಹೇಳ್ದನು. ಬಾರೋ, ಕ್ಯಾಮ್ರಾ ಹಿಡಿದ ತಕ್ಷಣ ಕಡೆ ತಿರ್ಕೊಂಡು ಹೋಗ್ತೀಯಾ? ಹಿಡ್ದವನು ಅಂದ್ರೆ ಇದು ಕೆಲಸ ಮಾಡ್ಲಿ ಅಂತ ಎನರ್ಜಿ ಡ್ರಿಂಕ್ ಕೊಟ್ಟಿರೋದು ನೋಡ್ರಿ, ಇದ್ರಲ್ಲೇ ಇಸ್ಕೊಂಡು ಕುಡಿತಾನೆ. ಕಾಮಚ ನನಗೆ ಬೇಡ.
ಜಾಸ್ತಿ ನೋಡಪ್ಪ. ಮೊನ್ನೆ ಹೇಳ್ತಿದ್ದ ದೀಕ್ಷಿ, ನಾವು ವ್ಲಾಗ್ ಮಾಡೋದು ಬೇಜಾರಲ್ಲ, ಕೆಟ್ಟ ಮಾತಾಡ್ತಿರೋ ಕಣ ನೀವು ಅಂದ. ಮಾವಿನ ತೋರಣ ಮಾಡೋಣ ಬನ್ನಿ ಫ್ರಂಟ್ ಅಲ್ಲಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಫ್ರಂಟ್ ಅಂದ್ರೆ ಇಂಗ್ಲಿಷ್. ಸೊ ಯಾವ ರೀತಿ ಮಾಡೋದಂತ ತೋರಿಸ್ತೀವಿ ಬನ್ನಿ, ಹೋಣ. ಅಲ್ಲಿ ತೋರಿಸ್ಬೇಕು ನೀನು ಹೆಂಗ್ ಮಾಡೋದ ಬಳೆ ಶಾಸ್ತ್ರ. ಗೈಸ್, ಯಾವ್ದೇ ಮದ್ವೆ ಚಪ್ರಕ್ಕೆ ತೋರಣ ಮಾಡ್ಬೇಕಿದ್ರೆ ಇವ್ನು ನಾ ಕಾಂಟ್ಯಾಕ್ಟ್ ಮಾಡಿ ದೀಕ್ಷಿತ್ ಇವ್ನ ನಂಬರ್ ಕೊಟ್ಟಿರ್ತೀನಿ, ಇಲ್ಲ ಇವಾಗ್ಲೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಚ್ಚ ಹೇಳ್ ಮಚ್ಚ, ನಂಬರ್ ಮರ್ತೋಗ್ಬಿಟ್ಟಿದ್ಯಲ್ಲೋ. 73496 ನಿಂತಾರಲ್ಲ ಕಣ, ನಂಬರ್ನ ಮತ್ಬಿಟ್ಟೆ ಕಣಚಿತ್ತು. ಇಲ್ಲ ಮ್ಯೂಟ್ ಮಾಡಲ್ಲ, ಹಂಗೆ ಹಾಕದೆ. ಸೊ ತೋರಣ ಮಾಡ್ತಾನೆ ಇವನು. ತೊಟ್ಲು ಶಾಸ್ತ್ರ ಮತ್ತಿನ ಯಾವ್ದು ಊಟ ಮುಂಜಿ ಮಾಡೋದೇನಾರು ಇದ್ರೆ ಇವನೇ ಕಾಂಟ್ಯಾಕ್ಟ್ ಮಾಡಿ. ಆಯ್ತು, ಆಮೇಲೆ ಔಟಿಗೆ ಮುರಿಯೋ ಅಗಳ ಮಾಡು, ಒಳಗ್ ಗಟ್ಟಿ ಸೇರ್ಸು. ನಿಮ್ ತರ ಮನೆ ಹಾಳು ಮಾಡಿ ಅಭ್ಯಾಸ ಇಲ್ಲ. ಅದೇ ಗೊತ್ತಿದೆ ಯಾರು ಮನೆ ಹಾಳು ಮಾಡ್ತಿದ್ದಾರೆ, ಯಾರು ಮಾಡಿದ್ದಾರೆ ಅಂತ. ಜೀವನ್ ಬಾರೋ, ಬರೀ ನಿಂತ್ಕೊಳ್ಳೋದೇ ಆಯ್ತಲ್ಲ ನಿಂದು. ಬಾರೋ, ನಿಲ್ಕೋಬೇಡ. ಅಲ್ಲಿ ಅದೇ ಕಂಪ್ನಿ 4 ಗಂಟೆಗೆ ಮುಗ್ದಿದೆ. ಕಂಪ್ನಿ 4 ಗಂಟೆಗೆ ಮುಗ್ದಿದೆ ಅಣ್ಣ. 11 ಗಂಟೆಗೆ ಬಂದಿದ್ದು ಟ್ರೈನಿಗೆ. ಯಾಕೆ ಹೇಳ್ರಿ? 4 ಗಂಟೆಯಿಂದ 11 ಗಂಟೆ ವಿಡಿಯೋ ಮಾಡ್ತಿದ್ವಿ ಸುಮ್ಮನೆ. ಜೀವ ಖುಷಿ. ಗೈಸ್ ನೋಡಿ, ಇವಾಗ ನಾವು ಕಟ್ಟಿದ್ವಲ್ಲ ಅದನ್ನ ನಿಲ್ಸ್ತಾ ಇದೀವಿ. ನಿಲ್ಸ್ರಿ ಹಂಗೆ. ಇದು ನಾವು ಮಾಡಿದ್ದು ಗೈಸ್. ನೋಡಿ, ನಾವು ಮಾಡಿದ್ ಚೆನ್ನಾಗಿದ್ಯಾ, ಇವ್ರು ಮಾಡಿದ್ ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ. ಯಾವ್ದು ಚೆನ್ನಾಗಿದೆ ಮಚ್ಚ? ಏನ್ ಹಚ್ಚದ? ಎಲ್ಲ ಮದುವೆನ ಗೊತ್ತಿಲ್ಲ ಅಂದ. ಸರಿ, ಬಂದಿಲ್ಲ ಅಂದ್ರೆ ಮದುವೆ ಆಗುತ್ತೆ. ಏನೋ ಹೇಳ್ದಲ್ಲ ಹೇಳೋ. ಒಂಚೂರು ದೀಕ್ಷಿ ಕರೆಕ್ಟಾಗಿ ಇಟ್ಕೊಳ್ತೀನಿ. ಏ ಜೀವ್, ಹೋಗ ನೀನು ಬಳೆ ಹಿಡ್ಕೊಳಕ್ಕೆ. ಸಿಟ್ಟು ರಿಲೇ ಮಾಡ್ಬಿಡ್ತಾನೆ ಹಂಗೆ. ಬಳೆ ಹಿಡ್ಕೊಳ್ಳೋದು. ನನ್ನ ಒಲವಿನ ಬಣ್ಣ ನಿನ್ನ ಕರೆ ಹಸಿರು ಉಲ್ಲಾಸದ ಉಸಿರು. ಏನ್ರಿ ಅರುಣಣ್ಣ, ಸಾಂಗ್ ಹೇಳ್ತಾ ಈ ರೀತಿ ಕೆಲಸ ಮಾಡೋದ ನೀವು? ನೋಡ, ಈ ಪೇಪರ್ ಕುಯ್ಯಕ್ಕೆ ಈ ಕತ್ತಿ ತಾಂಡೆ ನಮ್ ಜೀವನ. ಮಗ ಅಲ್ಲ ಕಣೋ ನೀನು. ಜೀವ ಉರ್ಕಂತಾನ ಮಜ. ಜೀವನದು ಗೈಸ್, ಒಳ್ಳೆ ಸಾಂಗ್ ಹೇಳ್ತಾರೆ ನೋಡಿ. ಸರಿಗಮಪ್ಪಾಗೆ ಇವ್ರನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಅರುಣ್ ಜೇಟ್ಲಿ ಅಲ್ಲ, ನಿಮ್ಮ ಹೆಸರು ಹೇಳಿ ಅಣ್ಣ ಫುಲ್ಲು? ಅರುಣ್ ಕುಮಾರ್ ಕೆಬಿ. ಒಂದು ಕಾಲದಲ್ಲಿ ಬೆಂಗಳೂರಿನ ಆಳಿದಂತ ರಾಜ, ಕುಸೂರಿನ ಅರಸ. ನೋಡಿ ಇಲ್ಲಿ ಬೀಡಿ ನರಸಿಂಹ ಕರ್ನಾಟಕ. ಯಾವ್ದು ಕರ್ನಾಟಕನ? ನೋಡಿ ಹೆಂಗ್ ಹೇಳಿತಾರೆ ಅಣ್ಣ. ನೀವು ಬಿಡ್ತೀರಾ ಅವಾಗೇನಾ? ಗೈಸ್ ಬನ್ನಿ, ಇವಾಗ ನೋಡಿ ಇಲ್ಲಿ ಯಾವ ರೀತಿ ಇದೆ. ನಾನು ಅಣಿಸಿರೋದು ಇದು ಫುಲ್ ಅಣಿಸಾದ್ಮೇಲೆ ತೋರಿಸ್ತೀವಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ಇವಾಗ ನಮ್ಮ ದೀಕ್ಷಿತ್ ಅವರಿಂದ ಹಚ್ಚುವ ಕಾರ್ಯಕ್ರಮ. ಎಷ್ಟು ಸಲ ಹೇಳ್ತಿರ್ರಿ ಬಣ್ಣ ಅಂತ. ಇವಾಗೆಲ್ಲ ಡಿಸ್ಕೋ ಡ್ಯಾನ್ಸು, ಡಿಸ್ಕೋ ಹೇಳ್ಬೇಕು ನೀವು. ಏನ್ ಬಂಗಾರ ನೀನು? ಚಿನ್ನು ಬಂದ್ಬಿಡು ಚಿನ್ನು. ಲೀಲಾ ಏನೋ ಇವ್ರು ಸುಭಾಷಿಂದು ತಾಯಿ ಮಕ್ಳದು, ಸಮೀರ್ದು ಮತ್ತೆ ಸುಭಾಷಿಂದು ಹೆವಿ. ಏನ್ ಹೇಳು? ಅಮ್ಮ ಮಗ ಸಮೀರ್ ಮತ್ತೆ ಇವಳಿದ್ದಾಳಲ್ಲ, ಯಾರು? ಸಿಮ್ರಾನ್ ಕಣವನು, ಸಿಮ್ರಾನ್ ಮಾಹಿ. ವಯಸ್ ಫೈನಲಿ ಇವಾಗ ನಾವು ಇಲ್ಲಿ ಅಂಟಿಸಿದೀವಿ ನೋಡಿ. ಈ ರೀತಿ ಕಾಣಿಸ್ತಿದೆ ನಮ್ಮ ಮಂಟಪ. ಜೀವನ್ ಬಲಗಾಲಿಟ್ಟು ಒಳಗಡೆ ಬಾರೇ ಬಾರೋ ಜೀವೋ, ಒಳಗಡೆ ಕಾಲಿಟ್ಟು ಬಲಗಾಲಿಟ್ಟು. ಗೈಸ್, ನಾವಿವಾಗ ಮದುವೆ ಮನೆ ಚಪ್ರ ಗಿಪ್ರ ಎಲ್ಲ ಹತ್ರ ಕೆಲಸ ಮಾಡಿ ಬಾಳೆಲೆ ಕೊಯ್ಕೊಂಡು ಹೋಗಿ ಬಂದಿದ್ದೀವಿ. ನಾನು ನಮ್ಮ ಜೀವನ ಬೈಕ್ ತಗೊಂಡು. ಸೊ ನಮ್ಮ ತೋಟಕ್ಕೆ ಬಂದಿದ್ದೀವಿ. ನೋಡಿ ಗೈಸ್, ಮಂಗ ಎಲ್ಲಿ ಹೋದ್ವು ಅಂತಾನೆ ಕಾಣಿಸಿಲ್ಲ ನೋಡಿ ಮಂಗ. ಟೈಮು 1 ಗಂಟೆ ಆಗಿದೆ. ಬನ್ನಿ ಒಂದೊಂದಾಗಿ ಮಾಡೋಣ ಕೆಲಸನ. ಬಾರ ಬೇಗ ಜೀವೋ, ಬರ್ಬೇಕಾರೆ ಈ ಹಗ್ಗ ಕಟ್ಕೋಬಾ ಗೇಟಿಗೆ. ಗೈಸ್, ಬಾಳೆಲೆ ಕೊಯ್ಕೊಂಡು ನಾನು ಮತ್ತೆ ನಮ್ಮ ಜೀವನ್ ಅವರು ಇವಾಗ ಮತ್ತೆ ಬ್ಯಾಕ್ ಟು ಕೆಲಸ ಹೊರಟಿದ್ದೀವಿ. ನಮ್ಮ ಫ್ರೆಂಡ್ ಮನೆಗೆ ಇನ್ನೇನು ಕೆಲಸ ಇದೆ ನೋಡ್ಕೊಬೇಕು. ಸೊ ಫುಲ್ಲು ಕನ್ನಡದಲ್ಲೇ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ಸೊ ಅನ್ನೋದು ಇಂಗ್ಲೀಷ್ ಆಗುತ್ತೆ, ಆದರೂ ಮಾತಾಡ್ತಿದ್ದೀನಿ ನೋಡಿ. ಎಂಥ ದಡ್ಡ ಇದ್ದೀನಿ ಅಂದರೆ ನಾನು. ಅವ್ನು ನೋಡಿ ಅಲ್ಲಿ ಬರ್ತಾ ಇದ್ದಾನೆ. ಆದಷ್ಟು ಕನ್ನಡದಲ್ಲೇ ಮಾತಾಡೋಣ. ಕನ್ನಡ ಪದ ಬಳಕೆನ ಯೂಸ್ ಮಾಡೋದನ್ನೋದಕ್ಕೆ ಏನಂತಾರೆ, ಕನ್ನಡ ಪದ ಬಳಕೆಯಲ್ಲೇ ಮಾತಾಡೋಕ್ಕೆ ಪ್ರಯತ್ನ ಪಡುತ್ತೇವೆ. ಗೈಸ್, ಮಧ್ಯಾಹ್ನ ಊಟಕ್ಕೆ ಅನ್ನ, ತೊಂಡೆಕಾಯಿ ಸಾರು, ಪಾಯಸ, ಹಪ್ಪಳ, ಉಪ್ಪಿನಕಾಯಿ, ಒಳ್ಳೆ ಊಟ ಮಾಡ್ತೀವಿ ನೋಡಿ. ಎಲ್ಲರೂ ಎಲ್ಲ ಬ್ಯುಸಿ ಇದ್ದಾರೆ ಗೈಸ್, ಯಾರು ನಮ್ಮ ಕಡೆನೇ ತಿರುಗ್ತಿಲ್ಲ. ನೋಡಿ ಗೈಸ್, ಊಟ ಮಾಡ್ಕೊಂಡು ಮತ್ತೆ ನಮ್ಮ ತೋಟದ ಕಡೆ ಬಂದಿದ್ದೀನಿ. ನಮ್ಮ ಹೊಸ ನಾಯಿ ನೋಡಿ ಇಲ್ಲಿ ವಿಡಿಯೋ ಮಾಡ್ತಿಲ್ಲ. ಅವ್ರ ಎದುರುಗಡೆ ಮಾಡೋಣ ಅಂತ ಅಂದರೆ ಅವರು ನಾಚಿಕೆ ಮಾಡ್ಕೊತಾರೆ. ಅದಕ್ಕೋಸ್ಕರ ಅವ್ರ ಎದುರುಗಡೆ ಗೈಸ್ ಈ ಥರ ಜೋಡಿಸ್ತಾ ಇದೀವಿ ನೋಡಿ ಅಡಿಕೆ ಗಿಡ.
ಸೊ ನಾನು ಬುಟ್ಟಿಲಿ ತಗೊಬಂದು ಒಂದೊಂದೇ ಜೋಡಿಸ್ತಾ ಇದ್ದೀನಿ. ಸೊ 500 ಅಡಿಕೆ ಬುಡ ಹಾಕಿದ್ವಿ ಗೈಸ್, ಅಡಿಕೆ. ಬಟ್ ಇವಾಗ 280-300 ಹತ್ರ ಬಂದಿದೆ. ನಮ್ಮ ಫ್ರೆಂಡಿನ ಮನೆ ದೇವಸ್ಥಾನ ನೋಡಿ, ಇದು ಪಂಜರುಳ್ಳಿ ದೇವಸ್ಥಾನ ಕಟ್ತಾ ಇದ್ದಾರೆ. ಸೊ ಇವತ್ತಿಂದೆಲ್ಲ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಗೈಸ್. ನೋಡಿ ಹೆಂಗಿದೆ ದೇವಸ್ಥಾನ. ಇನ್ನು ದೇವ್ರು ಕೂರಿಸಿಲ್ಲ, ಬಟ್ ಇಲ್ಲಿವರೆಗೂ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಪೂಜೆ ಇರುತ್ತೆ, ಅವಾಗ ಪೂಜೆಗೆ ಬಂದಾದ್ಮೇಲೆ ಓಪನಿಂಗ್ ಮಾಡಾದ್ಮೇಲೆ ಅದನ್ನು ಒಂದು ವಿಡಿಯೋ ಮಾಡೋಣ. ಇದೇ ಮನೆ, ಇದೇ ದೇವಸ್ಥಾನ. ಮಚ್ಚ ಸೂಪರ್ ಆಗಿದೆ ಕಣ ದೇವಸ್ಥಾನ. ವಯಸ್ಸೇನೋ ಮನೆ ಮಂಚ ಇದೆ ಅಂತ ಬೇಡ ನೋಡೋಣ. ನಡಿಯಲ್ಲ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದ್ಯಲ್ಲ, ಏನಕ್ಕೆ ಮಚ್ಚ ಅಲ್ಲಿ ಕೆಳಗಡೆನೆ ಕೂರ್ಸದ ಮೇಲೆ? ನನಗಷ್ಟು ಗೊತ್ತಾಗಲ್ಲ, ಪೂರ್ತಿ ರೆಡಿ ಆದ್ಮೇಲೆ ತೋರಿಸ್ತೀವಿ ಇದನ್ನೆಲ್ಲ. ಮನೆ ಮಂಚ ಅಂತ ಅಂತಾರೆ, ದೇವ್ರ ಕೂರಕದು. ಗೈಸ್ ನೋಡಿ ಗೈಸ್, ಇವನು ಕಾಡ್ ಮಂಚ ಚೇತನ್. ಎಲ್ಲಿದ್ದು ಶ್ರಮಜೀವಿ, ಎಲ್ಲೋಗಿದ್ದು ಇಷ್ಟೊತ್ತು? ಇಲ್ಲ ಇಷ್ಟು ದೂರ ಬಂದಿದೆ, ಎಲ್ಲೋಗಿದ್ದು ಇಷ್ಟೊತ್ತು ಅಂತಿದ್ದೀನಿ. ಚೇತ ಫೋನಿಗೆಲ್ಲ ಕಲೆ ತಾಕ್ಸ್ಬಿಡ ಆಯ್ತಾ? ಆಯ್ತೇನಾ? ಆಗುತ್ತೇನೋ? ಹೋಗಲ್ಲ ಬೇಡ, ತಡಿ ಮಚ್ಚ, ನಾನು ಇಟ್ಕೊಂತೀನಿ. ನಂದು ಬಟ್ಟೆ ಎಲ್ಲ ಇದ್ ಮಾಡ್ತೀಯ ಕಣ ಚೇತ, ಸೊನೆ ಮಾಡ್ತೀಯ ಡೈಲಿ ನೀನು ಹೊರ್ಕೊಳ್ಳೋದು. ನನ್ನ ಮಗನೇ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ಕೆಲಸ ನಾನು ಮಾಡ್ತೇನೆ. ಇದು ಸೊನೆ ಆಗ್ತದ. ಅಲ್ಲೇ ಬೆಡ್ಶೀಟ್ ಎಲ್ಲ ಹಂಗೆ ಒರ್ಸ್ಕೊಂಡ್ಬಿಡ್ತಾನೆ. ಯಾರು ಇವರೇ ಮಾಡಿದ ರೋಡು? ಇವನೇ ಚೇತು, ಇವರೇನಾ? ಇವ್ರೆ ಅಂದ್ರೆ ಯಾರು? ನೀವೇ ಇಲ್ಲಿ ಇದೆ ರೋಡು ಅದೇ. ನಮ್ಮ ಜೀವನ ಇವಾಗ ಒಂದು ಮೋಟಿವೇಶನ್ ಡೈಲಾಗ್ ಹೇಳ್ತಾನಂತೆ, ಕೇಳಿಸ್ಕೊಳ್ಳಿ. ಎತ್ತೆ ಅಲ್ವಾ? ಇದೇ ಮೋಟಿವೇಶನ್. ಫೋನ್ ಎತ್ತಲ್ಲ ಅಂತೆ ಮಧುವಣ್ಣ. ಆಯ್ತು, ಹೇಳು ಮೋಟಿವೇಶನ್ ಒಂದು. ಮದುವೆ ಮನೆ ಅಂದ್ರೆ ಕೆಲಸ ಶಿಸ್ತಾಗಿ ಮಾಡ್ಬೇಕು. ನಿನ್ ತರ ಪೋಲಿಯಾಗಿ ಇಟ್ಕೊಂಡಿದ್ರೆ ಏನಾಗುತ್ತೆ? ಇದು ಮೋಟಿವೇಶನ್? ಮೋಟಿವೇಶನ್ ಅಲ್ಲ ಮತ್ತೆ ಇದು ಮೋಟಿವೇಶನ್ ಹೇಳು, ಬೇಗ ಹೇಳು. ಜೀವನದಲ್ಲಿ ದುಡ್ಡು ಮಾಡ್ಬೇಕು ಅಷ್ಟೇ. ಅಷ್ಟೇ ಅಷ್ಟೇ. ದುಡ್ಡು ಮಾಡಿ ಏನ್ ಮಾಡ್ತೀಯ? ಸಾಯ್ಬೇಕಾದ್ರೆ ಸುಟ್ಟ ತಗೊಂಡೋಗ್ತೀಯ? ಇಲ್ಲ, ಬದುಕಕ್ ಬೇಕಣ. ಇಲ್ಲ, ಇದು ಮೋಟಿವೇಶನ್ ಅಲ್ಲ ಮಚ್ಚ. ಅಲ್ವಾ? ಸಾರಿ, ಐ ಡೋಂಟ್ ಲೈಕ್ ಮೋಟಿವೇಶನ್. ಯು ಲೈಕ್ ಓನ್ಲಿ ಮೋಷನ್. ಹಾಕ್ತೀನಿ, ಬಿಡಲ್ಲ. ನಾವು ವಿಡಿಯೋ ಮಾಡಿದೆಲ್ಲ ಬಿಡಲ್ಲ, ಹಾಕ್ತೀವಿ. ಅಲ್ಲಿ ನಮ್ದು ಚಪ್ರ ಎಲ್ಲ ರೆಡಿಯಾಗಿ ಬಾಳೆ ಕಂಬ ಕೂಡ ಕಟ್ಟಿದೀವಿ. ಸಂಜೆ ಅರ್ಶಿಣ ಇದೆ, ಸಂಜೆ ರಾತ್ರಿಗೂ ವ್ಯತ್ಯಾಸ ಇದೆ. ಸೀರಿಯಸ್ಲಿ ಲರ್ನ್. ಕಾಡಲ್ಲಿ ನವಿಲಿರುತ್ತೆ, ಇವ್ರ ಮನೇಲೆ ಸಾಕಿದ್ದಾರೆ ನವಿಲು. ಎಲ್ಲಾಡ್ಗೆ ಹಾಕ್ದೆ ಮಚ್ಚ. ಬುಟ್ಟಿ ಕುಕ್ಕೆಗೆ ಇವಾಗ ಕಲರ್ ಪೇಂಟ್ ಹಚ್ತಾ ಇದೀವಿ. ಕಾಣಿಸ್ತಾನೆ ಇಲ್ಲ ಮಚ್ಚ, ನಿಂದು ಅದೇ ಕಾಣಿಸ್ತಿದೆ ಅಷ್ಟೇ. ಇದು ಮೈದಾ ಹಿಟ್ಟಲ್ಲಿ ಮಾಡಿರೋಂಥ ಗಮ್ಮು. ಸೊ ಇಲ್ಲಿ ಅಂಟಿಸಿದೀವಲ್ವಾ, ಇದಕ್ಕೆಲ್ಲಾನು ಅದೇ ಗಮ್ ಅಂಟಿಸಿರೋದು. ಏನಕ್ಕೆ ಮಚ್ಚ ಇದು ಯೂಸ್ ಮಾಡ್ತಾರೆ ಚೇತು ಗೊತ್ತಾ? ಕುಕ್ಕೆ ತುಂಬೋದು ಅಂತ ಹೇಳಿ. ಕುಕ್ಕೆ ತುಂಬೋದು ಅಂತ ಹೇಳಿದ್ರೆ, ಈಗ ಮಧುಮತಿನ ಹೊಂಡಿಸ್ತಾರಲ್ಲ ಮನೆಯಿಂದ, ತಾಯಿ ತವ್ರ ಮನೆಯಿಂದ. ಏನೋ ಮಧುಮತಿ ಏನೋ ಒಂದು ನಿನ್ನ ಹತ್ರ ಹೋಗಿ ಕೇಳ್ತೀನಲ್ಲ ನಾನು. ಇರೋದು ತವ್ರ ಮನೆಯಿಂದ ಹೋಗ್ಬೇಕಾದ್ರೆ ಓಕೆ, ಈ ಕೆಲವೊಂದು ವಸ್ತುಗಳನ್ನ ತಗೊಂಡೋಗೋದು. ಈ ಅಕ್ಕಿ ಆಗ್ಲಿ, ಈ ಹಣ್ಣು ಹಂಪ್ಲುಗಳನ್ನ ತಗೊಂಡು ಹೋಗೋದು ಅಂತ ಶುಭ ಕಾರ್ಯಕ್ಕೆ. ಈಗ ಏನೇನು ಕೊಡ್ತಿದ್ದೀರಾ ಇದರಲ್ಲಿ? ಈಗ ಅಕ್ಕಿ, ಆಮೇಲೆ ತೆಂಗಿನಕಾಯಿ, ಆಮೇಲೆ ಏನದು ಬಣ್ಣದ ಪೇಪರ್ ಹಂಚಿದೀವಿ, ಅಲ್ಲಿ ಅಂಟಿಸಿದೀವಿ. ಸೊ ಬ್ಯಾಕ್ ಸೈಡ್ ತೋರಿಸೋ ಮಗ, ಫುಲ್ಲು ಗೋಲ್ಡನ್ ಕಲರ್ ಮಾಡಾಕಿದೀವಿ ನೋಡಿ ಬಿದಿರು ಬುಟ್ಟಿನ. 6:30 ಹೋಣ? 6:30. ಹಾಂ ಹಾಯ್, ನಮಸ್ಕಾರ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬ್ರೋಗೆ. ಇವನು ನಮಗೆ ಸ್ನಾನ ಮಾಡಕ್ಕೆ ಬಿಟ್ಟಿಲ್ಲ ನೋಡಿಲಿ. 3 ಜನನ ಸ್ನಾನನೇ ಮಾಡಿಲ್ಲ ಗೈಸ್. ಬೆಳಗ್ಗೆಯಿಂದ ಒಂದೇ ಬಟ್ಟೆ ಒಂದೇ ತರ. ಸೊ ಅಡುಗೆ ಬಡಿಸ್ತಿದ್ದೀವಿ, ಬನ್ನಿ ಯಾವ ರೀತಿ ಊಟ ಮಾಡ್ತಿದ್ದಾರೆ, ಅರ್ಶಿಣ ಯಾವ ರೀತಿ ಇದೆ ಅಂತೇಳಿ. ನಮ್ಮ ಜೀವನವರು ನಾವು ಅಡುಗೆ ಬಡಿಸೋಕೆ ಹೋಗ್ತೀವಲ್ಲ, ವಿಡಿಯೋ ಮಾಡೋದು. ಗಾಯ್ಸ್, ಇವಾಗ ಅಷ್ಟೇ ಸ್ಟಾರ್ಟ್ ಆಗಿದೆ ವಿಡಿಯೋ. ಯೂಟ್ಯೂಬರ್ ಅಕ್ಕ ಇಲ್ಲೇ ಅವ್ರೆ, ಒಂದು ಹಾಯ್ ಮಾಡ್ಬಿಡ್ರಿ. ಏಯ್ ಅವ್ರದೇ ಮಾಡ್ರಿ. ಹಾಯ್. ಅವ್ರ ಅಕ್ಕ ಹಾಯ್ ಮಾಡಿದ್ಲು. ಇವ್ರು ಯೂಟ್ಯೂಬರ್ ಅಮ್ಮ. ಇವನ್ ಗೊತ್ತಲ್ಲ, ಮನೆ ಕೆಲಸ ಮಾಡಂದ್ರೆ ಬಂದು ಚೇರ್ ಹಾಕೊಂಡ್ ಕುಂತಾವ. ನೀವು ಮನೆ ಹಾಳ ಮನೆ ಹಾಳ. ಹಾಯ್ ಮಾಡೋ, ಹಾಯ್ ಮಾಡು. ನಾಳೆ ಯೂಟ್ಯೂಬಲ್ಲಿ ಬರ್ತೀಯ. ಇವ್ರು ಹುಡುಗಿ ದೊಡ್ಡ ಅತ್ತೆ. ಹುಡುಗಿ ದೊಡ್ಡತಿ ಬೆಲೆನೇ ಇಲ್ಲ. ಬೆಲೆ ಯಾಕಿಲ್ಲ? ಸೀರೆ ಉಟ್ಟಾರಲ್ಲ, ಅವ್ರನ್ನೆಲ್ಲ ಒಟ್ಟು ಮಾಡೋ ಲಾಸ್ಟಿಗೆ ಹುಡುಗಿ ಸುತ್ತ ನಿಂತ್ಕೊಂಡು ಫೋಟೋ. ನಮ್ಮ ಕಡೆ ಎಲ್ಲ ಯಾರು ಒಟ್ಟ ಹಂಗೆ ಕಾಣಲ್ಲ. ಅಲ್ಲಿ ಎಲ್ಲ ಎಲ್ಲೆಲ್ಲ ಓದ್ತಾರೆ, ಎಲ್ಲೆಲ್ಲ ಬರ್ತಾರೆ. ಏನು ಮಾಡೋದು ಗೈಸ್? ಊಟ ಮುಗಿಸಿ ಇವಾಗ ಪಾತ್ರೆನೆಲ್ಲ ಹಾಕಕ್ಕೆ ಚಿತ್ರ ಕೊಟ್ಟಿದ್ದೀವಿ. ಸೊ ಇವತ್ತಿನ ಅರ್ಶಿಣೆಣ್ಣೆ ದಿನದ ಏನೇನು ಕಾರ್ಯಕ್ರಮಗಳೆಲ್ಲ ಮುಗಿದು ನಾಳೆ ಮದುವೆ ಕಾರ್ಯಕ್ರಮ ಇರುತ್ತೆ. ಸೊ ಇದಿಷ್ಟಾಗಿತ್ತು ನಮ್ದು ಇವತ್ತಿನ ಬ್ಲಾಗು. ವಿಡಿಯೋ ಇಷ್ಟ ಆದರೆ ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. 12:20 ಆಗಿದೆ ಟೈಮು. ಸೊ ಇವಾಗ ನಾವು ಏನೋ ಪ್ಲ್ಯಾಂಕ್ ಮಾಡ್ತಿದ್ದೀವಿ, ಆ ಚಾಲೆಂಜ್ ಮಾಡ್ತಿದ್ದೀವಿ. ನೋಡೋಣ ಯಾರು ಎಷ್ಟೊತ್ತು ನಿಲ್ತಾರೆ ಅಂತೇಳಿ. ಒಂದು 2 ನಿಮಿಷ ಇಡಿ. 2% ಚಾರ್ಜ್ ಇದೆ. ಮಚ್ಚ ಬೇಗ ಇಡಿ, ಸ್ವಿಚ್ ಆಫ್ ಆಗೋಷ್ಟೊತ್ತಿಗೆ ಇಡಿ. 1 2 3 ಸ್ಟಾರ್ಟ್. ಟೈಮರ್ ಆನ್ ಮಾಡೋದು. ಆನ್ ಮಾಡೀನಿ. ಸಾಕು, ನಂದು ಇದು ಆಫ್ ಮಾಡಿ.
ಎರಡು ನಿಮಿಷಕ್ಕೆ ಸುಸ್ತಾದ್ರು ಇಬ್ರು. ಅಲ್ಲ ಡಿಪ್ಸಿಗೆ ಬರ್ತಿರೋ ಚಾಲೆಂಜ್ ನಾನು ಚಾಲೆಂಜ್